ಆಲ್ಮೋಸ್ಟ್ ಒಂದು 5 ಡೇಸಿಂದ ಪವರೇ ಇರಲಿಲ್ಲ ನಮಗೆ. ಏನೋ ಫುಲ್ ಅಪ್ಸೆಟ್ಟು. ಈ ವಿಡಿಯೋನಲ್ಲಿ ನಾನು ನಿಮಗೆಲ್ಲ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಮಾ ದೇವಸ್ಥಾನಕ್ಕೆ ಬಂದಿದ್ದು, ಖುಷಿ ಆಯ್ತಾ? ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ನಾವು ಅಡಿಯದೆ ಇಡೀ ದಿವಸ ಕಳಿತೀವಿ, ಹೇಗೆ ಮಾಡ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನೀವು ಮುಂದೆ ವಿಡಿಯೋದಲ್ಲಿ ನೋಡಿ. ಜೀವನದಲ್ಲಿ ಕೆಲವೊಬ್ರು ಪ್ರೀತಿನ ನಾವು ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಅದರಲ್ಲಿ ತಂದೆ ತಾಯಿ ಪ್ರೀತಿ ಜೊತೆಗೆ ಅಜ್ಜಿ ತಾತ ಪ್ರೀತಿ ಕೂಡ ಹೌದು ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋನ ನಾವು ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಡೆಡಿಕೇಟ್ ಮಾಡೋಣ. ಮಾರ್ನಿಂಗ್ ಡೇ ಸ್ಟಾರ್ಟ್ ಆಗಿದ್ದು ನಮ್ಮ ಅಜ್ಜಿ ಹತ್ರ ಎಣ್ಣೆ ಹಚ್ಚಿಸ್ಕೊಳ್ತಾ. ಮಾಡ್ಕೊಂಡಿದ್ದೆ ಎಷ್ಟು ಉದ್ದ ಇತ್ತು, ಎಷ್ಟು ದಪ್ಪ ಇತ್ತು, ಹಿಂಗೆಲ್ಲ ತಲೆಗೆ ಎಣ್ಣೆ ಕಟ್ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಕೂತಿದ್ದೆ. ಹಿಂಗೆಲ್ಲ ಕಟ್ ಮಾಡಿ ಮಾಡ್ತಿರ್ತೀನಿ. ಆಯ್ತು ಕಣಮ್ಮ, ಇನ್ಮೇಲೆ ಕಟ್ಟೆ ಮಾಡಿಸಲ್ಲ ಕಣಮ್ಮ. ಫ್ರೆಶ್ ಅಪ್ ಆಗಿ ಬಂದೆ, ಬನ್ನಿ ನೋಡೋಣ ಅಜ್ಜಿ ಏನು ಮಾಡ್ತಿದ್ದಾರೆ ಅಂತ. ಏನಮ್ಮ ಮಾಡ್ತಾ ಇದೆಯಾ? ಚರಂಡಿ ಮಾಡ್ತಿದ್ದೀನಿ ಕಣಮ್ಮ, ನೀರು ಹೋಗೋಕ್ಕೆ ಚರಂಡಿ ಮಾಡ್ತಾ ಇದ್ದೀನಿ. ಅಯ್ಯೋ ಹೌದು, ಚಿಕ್ಕಮಗಳೂರಲ್ಲಿ 2-3 ವಾರದಿಂದ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಗಾಳಿ, ಮಳೆ ಜೊತೆ ಗಾಳಿ, ಮಳೆ ಬಂದು ತುಂಬ ನೀರು ನಿಂತ್ಬಿಟ್ಟಿದೆ ಅಂತ ಪಾಪ ಅಜ್ಜಿ ಚರಂಡಿ ಮಾಡ್ತಾ ಇದ್ದಾರೆ. ಕಸ್ವೆ ಲಿಪಿ ಕತ್ರಿ ತಗೊಂಬರ ಹೂ ಕಟ್ ಮಾಡ್ಕೊಳಕ್ಕೆ ಅಷ್ಟು ಗಾಳಿ ಇದೆ. ಅದಕ್ಕೆ ಲೈಟ್ ಕಂಬಗಳೆಲ್ಲ ಬಿದ್ದೋಗಿದೆ, ಮರ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 5 ಡೇಸಿಂದ ಪವರೇ ಇರಲಿಲ್ಲ ನಮಗೆ. ಏನೋ UPS ಇರೋದ್ರಿಂದ ನಡೀತಿತ್ತು ಅಷ್ಟೇನೆ. ಹಿಂಗೆ ಗಾಳಿ ಬರ್ತಾನೆ ಇದೆ. ಚಿಕ್ಕ ವಯಸ್ಸಿಂದಲೂ ನನಗೆ ನಮ್ಮ ಅಜ್ಜಿ ತಾತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಸಮ್ಮರ್ ಹಾಲಿಡೇಸ್, ಈವನ್ ಸೆಮ್ ಹಾಲಿಡೇಸಲ್ಲೂ ಕೂಡ ನಾನು ಬಂದುಬಿಡ್ತಿದ್ದೆ ಮೈಸೂರಿಂದ ಚಿಕ್ಕಮಗಳೂರಿಗೆ. ಅನ್ಫಾರ್ಚುನೇಟ್ಲಿ ನಮ್ಮ ತಾತ ಇಲ್ಲ ಇವತ್ತು ನಮ್ಮ ಜೊತೆ. ನಾನು ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಹೋಪ್ಸೋ ಅವ್ರು ನನ್ನ ಮೇಲಿಂದ ನೋಡ್ತಾ ಇದ್ದಾರೆ, ನನಗೆ ಅಲ್ಲಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೋಡಿ, ಇವರೇ ನಮ್ಮ ಅಜ್ಜಿ. ಇವ್ರು ಬಂದು ನಮ್ಮ ಅಮ್ಮನಮ್ಮ. ಇವ್ರ ಹೆಸರು ಚಂದ್ರಮ್ಮ ಅಂತ. ಎಲ್ರಿಗೂ ನಮಸ್ಕಾರ. ಇವಳು ನನ್ನ ಮಾವನ ಮಗಳು ಕಾಶ್ವಿ ಅಂತ. ಸೊ ಬನ್ನಿ, ಇವಾಗ ನಮ್ಮ ಅಜ್ಜಿದು ಒಂದು ತೋಟ ಇದೆ, ಚಿಕ್ಕದು, ಮನೆ ಹತ್ರನೇ. ಅಲ್ಲಿ ನಮ್ಮ ಅಜ್ಜಿ ಏನೇನೆಲ್ಲ ಬೆಳೆದಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇದು ದಾಸವಾಳ, ಅದೆಲ್ಲೋ ಇದು ಪಿಂಕ್ ಕಲರ್ ದಾಸವಾಳ ಇದೆ. ಇದು ಚೆನ್ನಾಗಿದೆ ನೋಡಿ ಕಲರು. ಅದು ರೆಡ್, ಪಿಂಕ್ ಕಲರ್ ದಾಸವಾಳ. ಅಲ್ಲೊಂದು ರೆಡ್ ಕಲರ್ ದಾಸವಾಳ ಇದೆ, ಅದು ಆರೆಂಜ್ ಕಲರು ಇದೆ. ನಮ್ಮ ಇದು ಮೆಣಸಿನ್ಕಾಯಿ ಚೆನ್ನಾಗಿ ಬೆಳೆದಿದೆ ಅಂತ. ಹಸಿರು ಮೆಣಸಿನ್ಕಾಯಿ. ಇದೆಲ್ಲ ಅರಿಶಿನ. ಅದಾ ಕಷ್ಟ ತೋರಿಸ್ತಿದ್ದೆ. ಹಾಂ, ಇದು ಡೈರೆ ಹೂವು. ಹಾಂ, ಕಾಶ್ಮೀರ್ ಇಲ್ವಾ? ಇಲ್ಲಿ ನೋಡ್ಬಾ, ಇಲ್ಲಿ ಇದೆಲ್ಲ ಟೊಮ್ಯಾಟೊ ನೋಡು, ಚೆನ್ನಾಗಿ ಬೆಳೆದಿದೆ ಅಲ್ಲ. ಇಲ್ಲಿ ಒಂದು ಟೊಮ್ಯಾಟೊ ನೋಡು, ಹಣ್ಣಾಗಿದೆ. ಕಾಣಿಸುತ್ತಾ ನೋಡು, ಇದೊಂದು ಟೊಮ್ಯಾಟೊ ಹಣ್ಣಾಗಿದೆ. ಇನ್ನೆಲ್ಲ ಆಲ್ಮೋಸ್ಟ್ ಕಾಯಿದೆ. ಈ ಕಡೆ ಎಲ್ಲ ಹಣ್ಣಾಗಿದೆ, ಆ ಕಡೆ ಎಲ್ಲ. ಈ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಇದು ಹೂವು. ಹಾಂ, ಅಮ್ಮ ಏನಮ್ಮ ಇದೆಲ್ಲ ಇಷ್ಟೊಂದು ಇದೆಯಲ್ಲ? ಇದು ತಿಂಗಳವರೆ ಕಾಳು ಒಂದು. ಹಾಂ, ಡಬಲ್ ಬೀನ್ಸ್. ಓಕೆ, ಡಬಲ್ ಬೀನ್ಸು, ಕಡಲೆ ಗಿಡ. ಹಾಂ, ಅಷ್ಟು ಹಾಕಿದ್ದೀನಿ. ಮತ್ತೆ ಗಾಳಿ ಎಷ್ಟು ಸ್ಟಾರ್ಟ್ ಆಯ್ತು. ಗಾಳಿ, ತುಂಬ ಗಾಳಿ ಬರ್ತಾ ಇದೆ. ನಮ್ಗಂತೂ ತುಂಬಾನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಗಿಡ ಎಲ್ಲ ಮುರಿದೇ ಹೋಗಿದ್ದಾವೆ. 1 ವಾರದಿಂದ ರಜಾ ಕೊಟ್ಟಿದ್ದಾರೆ ಇವ್ರಿಗೆ. 1 ವಾರದಿಂದ ಮಜಾ ಮಾಡ್ತಿದ್ದಾರೆ ಇವರು. ಏನಕ್ಕೆ ಅಷ್ಟು ಮಳೆ ಇದೆ ಇಲ್ಲಿ, ಗಾಳಿ ನೋಡಿ ಇಷ್ಟು ಗಾಳಿ ಇದೆ. ಸೊ 1 ವಾರದಿಂದ ರಜದಲ್ಲಿ ಫುಲ್ ಮಜಾ ಅದೇನೇ ಕಾಶ್ವಿ? ಎಸ್, ತುಂಬ ಮಜಾ ಬರ್ತಿದೆ. ಇದು ಗ್ಲಾಡಿಯೋಲಾ. ಇದು ನಮಗೆ ಸ್ಕೂಲಿಂದ 50 ರೂಪಾಯಿಗೆ ಹೇಳಿದ್ರು ತಗೊಳಕ್ಕೆ. ಸೀಡ್ಸ್ನ ತಗೊಂಡು ಫುಲ್ ಬೆಳೆದಿದೆ. ಸೊ ಇದಾಗಿತ್ತು ನಮ್ಮ ಅಜ್ಜಿದು ಮತ್ತು ಕಾಶ್ವಿ ಅವ್ರದ್ದು ಗಿಡಗಳು. ಎಲ್ಲರಿಗೂ ಹೇಗೆ ಅನಿಸ್ತು ಗಿಡಗಳು? ಹೋಪ್ಸೋ ಎಲ್ಲರಿಗೂ ಇಷ್ಟ ಆಗಿದೆ. ಈ ವಿಡಿಯೋನಲ್ಲಿ ನಾನು ನಿಮಗೆಲ್ಲ ಇನ್ನೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ನಾನು ಆವಾಗಲೇ ತೋರಿಸಿದಂಗೆ ಸಿಕ್ಕಾಬಟ್ಟೆ ಗಾಳಿ ಬರ್ತಾ ಇದೆ ಆ್ಯಂಡ್ ಮಳೆ ಕೂಡ ಇದೆ. ಸದ್ಯ ಇವತ್ತೇನೋ ಮಳೆ ಬರ್ತಾ ಇಲ್ಲ, ಬಟ್ ಸಿಕ್ಕಾಬಟ್ಟೆ ಮಳೆ ಇದೆ. ಅದರಿಂದ ಚಿಕ್ಕಮಗಳೂರು ಮೋಸ್ಟ್ ಆಫ್ ದ ಟೂರಿಸ್ಟ್ ಪ್ಲೇಸಸ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಬರೋಕ್ಕೆ ಹೋಗಬೇಡಿ ಸದ್ಯಕ್ಕೆ ಅಂತ ಹೇಳ್ತೀನಿ. ನ್ಯೂಸ್ ನೋಡಿಕೊಂಡು ಓಪನ್ ಆದಮೇಲಿಂದ ಬನ್ನಿ, ಯಾರಾದರೂ ಟ್ರಾವೆಲ್ ಮಾಡಬೇಕಂತ ಇದ್ದರೆ. ಯಾರಿಗೆ ಆದ್ರೂ ತವ್ರ ಮನೆ, ತವ್ರ ಊರಿಗೆ ಹೋಗೋದು ಅಂದರೆ ಫುಲ್ ಖುಷಿ ಇರುತ್ತಲ್ವ. ಸೊ ಅದಕ್ಕೆ ನಾನು ನಮ್ಮ ಅಜ್ಜಿನ ಇವತ್ತು ಅವ್ರ ತವ್ರ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಅವ್ರ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬರೋಣ. ಆಮೇಲಿಂದ ಅಲ್ಲೊಂದು ದೇವಸ್ಥಾನ ಇದೆ, ಸೊ ಅಲ್ಲಿಗೂ ಹೋಗೋಣ. ವೆಲ್ಕಮ್ ಟು ನಮ್ಮ ಅಜ್ಜಿಯ ತವರೂರು ಎಸ್ ಬಿದ್ರೆ. ಈ ಚಿಕ್ಕಮಗಳೂರಿಂದ ಒಂದು ಸ್ವಲ್ಪನೇ ದೂರದಲ್ಲಿದೆ.
ಈ ದೇವ್ರ ಹೆಸರು ಬಂದ್ಬಿಟ್ಟು ಬೆಂಕಿ ರಂಗನಾಥ ಸ್ವಾಮಿ ಅಂತ. ಆಮೇಲೆ ಇಲ್ಲಿ ಆಚೆಗಡೆ ಒಂದು ಕಾಣಿಸ್ತಿದೆಯಲ್ಲ ಅದು ಬಂದ್ಬಿಟ್ಟು ಉತ್ಸವ ಮೂರ್ತಿ ದೇವ್ರದ್ದು. ಅಲ್ಲೇ ಆ ದೇವಸ್ಥಾನದ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನನೂ ಇತ್ತು. ಏನೋ ಚೆನ್ನಾಗಿ ರೆಡಿ ಆಗಿದ್ಯಾ? ಬಾರೋ ಇಲ್ಲಿ. ಅಯ್ಯೋ ನಾಚ್ಕೊಂಡು ಹೊಟ್ಟೆ ಹೋದ. ಹೇಗನ್ಸ್ತುಮ್ಮ ದೇವಸ್ಥಾನಕ್ಕೆ ಬಂದಿದ್ದು? ಖುಷಿ ಆಯ್ತಾ? ಖುಷಿ ಆಯಿತು ಕಣವ. ನನಗೂ ಖುಷಿ ಆಯಿತು. ಸುಮಾರು ಒಂದು ವರ್ಷ ಆಗಿದ್ದು ಅನ್ಸುತ್ತೆ ನಾನು ಬರ್ದಲೆ. ಸೊ ಬಂದಿದ್ದು ಖುಷಿ ಆಯಿತು. ಇದು ನೋಡಿ ನಮ್ಮ ಮುತ್ತಜ್ಜಿ ಅವ್ರ ಮನೆ. ಆದರೆ ನನಗೆ ಈಗ ಮುತ್ತಜ್ಜಿನೂ ಇಲ್ಲ, ತಾತನೂ ಮುತ್ತಾತನೂ ಇಲ್ಲ, ಬಟ್ ಅವ್ರ ಮಕ್ಕಳಿದ್ದಾರೆ ಅಷ್ಟೇ. ಅಂಕಲ್ ಏನಕ್ಕೆ ಅಂಕಲ್ ಇಷ್ಟೊಂದು ಈರುಳ್ಳಿ ಎಷ್ಟಿದ್ದೀರಾ? ಬೋಂಡ ಬಿಸ್ನೆಸ್. ಆಂಟಿ ಏನು ಮಾಡ್ಕೊಡ್ತಿದ್ದೀರಾ ಆಂಟಿ ನಮಗೆ ಅಂತ? ಒಬ್ಬಟ್ಟು ಮಾಡ್ತಿದ್ದೀರಾ? ನಾನು ಚಿಕ್ಕವಳಿರುವಾಗ ನೀವೆಲ್ಲ ಇದ್ರಲ್ಲಿ ಮಾಡ್ತಾ ಇದ್ರಿ, ಇವಾಗ ನೀವು ಗ್ಯಾಸಲ್ಲಿ ಮಾಡ್ತಾ ಇದ್ದೀರಾ. ನೋಡಲ್ಲಿ ಅವಾಗೆಲ್ಲ ಒಲೆ ಎಷ್ಟು ಚೆನ್ನಾಗಿತ್ತು. ಹೆಂಗ್ ಇಂಪ್ರೂವ್ ಆಗೋರು ನೋಡಿ ಇವಾಗ ಹಳ್ಳಿಯವರು. ನೋಡಿ ಅವ್ರ ಮನೇಲಿ ಅವಾಗ ಮಾಡ್ತಾರಂತೆ ಒಲೆನಲ್ಲಿ, ಬಟ್ ಇತ್ತೀಚೆಗೆ ಬಿಟ್ಟಿದ್ದಾರೆ. ಇಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ. ಯಾರು ಹೋಳಿಗೆ ಮಾಡ್ತಿರೋದು? ಶಾಂತ ಆಂಟಿ. ನಮ್ಮ ಅಜ್ಜಿನೂ ಎಕ್ಸ್ಪರ್ಟ್ ಆಕ್ಚುಲಿ ಒಬ್ಬಟ್ಟು ಮಾಡೋದ್ರಲ್ಲಿ. ನಮ್ಮ ಅಜ್ಜಿ ತರ ಯಾರು ಒಬ್ಬಟ್ಟು ಮತ್ತೆ ರೊಟ್ಟಿನ ನಮ್ಮ ಅಜ್ಜಿ ಸಕ್ಕದಾಗಿ ಮಾಡ್ತಾರೆ. ಮಾಡ್ತಾರೆ ಕಣೋ, ಸುಮ್ಮನೆ ಮಾಡಕ್ ಹೋಗ್ತೀನಿ. ಏನಂತೆ ಹಾ ಇಲ್ಲಿ ನೋಡಿ, ಇಲ್ಲಿ ಕಾಶು ಎಷ್ಟು ಕಿತ್ಕೊ ಬಂದಿದ್ದಾಳೆ ಸೀಬೆಕಾಯಿನ. ಫ್ರೆಶ್ ಕೊಟ್ಟರು. ಇವಾಗಿನೂ ಕಿತ್ಕೊಟ್ರು ಕಣ್ಮುಂದೆನೆ. ಸಕ್ಕತ್ತಾಗಿದೆ ನೋಡಿ, ಎಷ್ಟು ದಪ್ಪ ದಪ್ಪ ಇದೆ. ಇನ್ನೂ ಕೇಳ್ತಾನೆ ಇದ್ದಾರೆ ನಾನು ಎಷ್ಟು ಸಕ್ಕತ್ತಾಗಿದೆ ಅಂತ. ಟೇಸ್ಟ್ ಮಾಡಿದೆ. ಸಕ್ಕತ್ತಾಗಿದೆ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಂಡು ನಾವು ಇವಾಗ ವಾಪಸ್ ನಮ್ಮ ಚಿಕ್ಕಮಗಳೂರಿಗೆ ಹೋಗ್ತಾ ಇದ್ದೀವಿ. ಬಸ್ 3 ಗಂಟೆಗಿದೆ. ಸೊ ನಾವು ಬೇಗ ಓಡೋದ್ರೆ ಬಸ್ ಕ್ಯಾಚ್ ಮಾಡ್ತೀವಿ. ಇಲ್ಲಿ ಟೈಮಿಂಗ್ಸ್ ಬಸ್ಸು ಹೆಂಗೆ ಹೋಗಿದ ತಕ್ಷಣ ಸಿಕ್ಬಿಡುತ್ತೆ ಅಂತ ಏನಿಲ್ಲ, ಇಷ್ಟಿಷ್ಟು ಟೈಮ್ಗೆ ಅಂತ ಇದೆ ಬಸ್. ಆ ಬಸ್ಸಿಗೆನೇ ಹತ್ಕೊಳ್ಬೇಕು ನಾವು. ಫುಲ್ ಅಪ್ಸೆಟ್ಟು. ನಮ್ಮ ಬಸ್ಸೇ ಸಿಕ್ಕಲಿಲ್ಲ. 3 ಗಂಟೆಗಿದ್ದ ಬಸ್ಸು. ನಮ್ಮ ತಾತ ಹೋಗಲ್ಲಿ ನಿಲ್ಸಿದ್ರೆ ಬಸ್ನ ನಿಲ್ಲೇ ಇಲ್ಲ, ಹೋಗ್ಬಿಟ್ರು. ಬಸ್ ನಿಲ್ಲಿಸ್ಲಿಲ್ಲ. ನಾವು ಬಸ್ ಮಾಡ್ಕೊಂಡು, ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಟೈಮಿಂಗ್ಸ್ ಪ್ರಕಾರ ಬಸ್ಸು ಯಾವಾಗಂದ್ರೆ ಯಾವಾಗ ಬಸ್ ಸಿಕ್ಕಲ್ಲ ನಮಗೆ. ಸೊ ಇವಾಗ ನಾವು ನೆಕ್ಸ್ಟ್ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಮಿಸ್ ಆದರೆ ಇಲ್ಲಿ ಇನ್ಯಾವುದು ಬಸ್ ಬರಲ್ಲ. ಸೊ ಹಳ್ಳಿನೆಲ್ಲ ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಅಜ್ಜಿ ಹತ್ರ ನಮ್ಮ ಫೇವ್ರೆಟ್ ತಿಂಡಿನ ಮಾಡಿಸ್ಕೊತಾ ಇದ್ದೀವಿ. ರೊಟ್ಟಿ ಈ ಸೈಡು ರೊಟ್ಟಿಗೆ ಎಲ್ಲ ರೆಡಿ ಆಗಿದೆ. ಇದು ಹೆಂಗೆ ಮಾಡ್ದಮ್ಮ? ಅನ್ನ ಮಾಡಿಕೊಂಡು ಅದೇ ಅಕ್ಕಿ ಹಿಟ್ಟಿಗೆ ಅನ್ನ ಹಾಕೋದು. ಇನ್ನೊಂದು ಕಡೆ ಅಜ್ಜಿ ರೊಟ್ಟಿ ತೊಡ್ತಾ ಇದ್ದಾರೆ. ಇದಕ್ಕೆ ಎಣ್ಣೆ ಏನು ಹಾಕಂಗಿಲ್ಲ, ಹಾಗೆ ತೊಟ್ಟಬೇಕು ಬರೀ ನೀರಲ್ಲೇ. ಅದೇನಮ್ಮ? ಎಣ್ಣೆ ಹಚ್ಕೊಂಡು ನೋಡಿ, ಬಿಸಿ ಬಿಸಿಯಾದ ರೊಟ್ಟಿ ಆ್ಯಂಡ್ ಮೊಟ್ಟೆ ಪಲ್ಯ ರೆಡಿ ಟು ಈಟ್.
ಇದು ನಂದು ಒನ್ ಆಫ್ ಮೈ ಫೇವ್ರೇಟ್ ತಿಂಡಿ. ತಿನ್ನೇನು ಚಿಕ್ಕಮಗಳೂರಲ್ಲಿ ತುಂಬ ಗಾಳಿ ಮತ್ತು ಮಳೆ ಬರ್ತಾ ಇತ್ತು. ಸೊ ಈ ವೆದರ್ಗೆ ಈವ್ನಿಂಗ್ ಒಂದು ಕಾಫಿ ಕುಡಿದ್ವಿ, ಫಿಲ್ಟರ್ ಕಾಫಿ. ವೆದರ್ ಒಳ್ಳೆ ಚೆನ್ನಾಗಿದೆ ಅಲ್ಲ ಕಾಫಿ. ಬೆಳಿಗ್ಗೆ ಸ್ವಲ್ಪ ಗಾಳಿ ಕಮ್ಮಿ ಇದೆ, ಮಳೆ ಕಮ್ಮಿ ಆಯಿತು. ಚಿಕ್ಕಮಗಳೂರಲ್ಲಿ ಹೊಸದಾಗಿ ಒಂದು ಮಾಯಾಸ್ ರೆಸ್ಟೋರೆಂಟ್ ಅಂತ ಓಪನ್ ಆಗಿತ್ತು. ಸೊ ನಾವು ಅಲ್ಲಿಗೆ ಬಂದಿದ್ದೀವಿ ಫ್ಯಾಮಿಲಿ ಡಿನ್ನರ್ ಮಾಡೋದಕ್ಕೆ. ಈ ರೆಸ್ಟೋರೆಂಟಲ್ಲಿ ಫೈನ್ ಡೈನಿಂಗ್ ಇತ್ತು, ಟೆರೆಸ್ ಅಂದರೆ ರೂಫ್ ಟಾಪ್ ಕೂಡ ಇತ್ತು. ಇದು ಫೈನ್ ಡೈನಿಂಗ್. ಇಲ್ಲಿ ನೋಡಿ ಫುಲ್ ಆ್ಯಂಟಿಕಲ್ ಮಾಡಿದ್ದಾರೆ ಎಲ್ಲನೂ, ಕಂಬಗಳಾಗಿರಲಿ ಡೋರ್ಸ್ ಆಗಿರಲಿ ಚೆನ್ನಾಗಿತ್ತು. ಇದು ಡೈನಿಂಗ್, ಮೇಲ್ಗಡೆ ಟೆರೆಸ್ ಇತ್ತು. ಬಟ್ ತುಂಬ ಮಳೆ ಆಗಿರೋ ಕಾರಣ ರೂಫ್ ಟಾಪ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಟ್ ಇದೊಂದು ಇತ್ತಿಲ್ಲ, ಈ ಸೆಕ್ಷನ್ ಒಂದು ಓಪನ್ ಇತ್ತು. ಸೊ ನಾವು ಅಲ್ಲಿ ಕೂತ್ಕೊಂಡ್ವಿ. ನಾವು ಚಿಕನ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ವಿ ಫಸ್ಟ್, ಆಮೇಲೆ ಚಿಕನ್ ಡ್ರಮ್ ಸ್ಟಿಕ್, ನೆಕ್ಸ್ಟ್ ಐಟಮ್ ಚಿಕನ್ ತಂದೂರಿ. ಎಷ್ಟು ಜ್ಯೂಸಿಯಾಗಿ ಎಷ್ಟು ಕ್ರಿಸ್ಪಿಯಾಗಿದೆ. ಇದು ಚಿಕನ್ ತವಾ ಫ್ರೈ. ನೋಡಿ ಬುಟ್ಟಿ ತುಂಬ ಆಗಿದೆ. ನೋಡಿ ಇದು ನಮ್ಮ ಕಾಶ್ಮೀರಿ. ಹೇಗಿತ್ತು ಇವತ್ತಿನ ವಿಡಿಯೋ? ಹೋಪ್ಸೋ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್.